ತಲೆಬುರುಡೆಯನ್ನು ಅಂತ ಹೇಳಿ ನೋಡಬೇಕಾಗಿತ್ತು. ಒಂದೊಂದು ಹೊಂಡದಲ್ಲಿ 16 ಹೆಣಗಳನ್ನು ಸುಳಿದೀನಿ. ದೃಶ್ಯ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ದಾರೆ. ಈ ವೇಳೆ ಯಲಹಂಕ ಶಾಸಕ SR ವಿಶ್ವನಾಥ್ ಅಲ್ಲಿದ್ರು, ಮಾಧ್ಯಮದ ಮುಂದೆ ಮಾತನಾಡುವ ಹಂತದಲ್ಲಿದ್ರು. ಆಗ ಸಿಎಂ ಬಂದಿದ್ದನ್ನ ನೋಡಿದ್ದ ಯಲಹಂಕ ವಿಶ್ವನಾಥ್ ಸಿಎಂ ಅನ್ನು ಕರೀತಾರೆ, ಬನ್ನಿ ಸರ್ ಮಾತನಾಡಿ, ಮೀಡಿಯಾ ಮುಂದೆ ಮೀಡಿಯಾ ಅಡ್ರೆಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಸಿಎಂ ಅಲ್ಲಿಂದ ನೇರವಾಗಿ ಕಲಾಪದ ಕಡೆಗೆ ಅಥವಾ ವಿಧಾನ ಸಭೆಯ ಒಳಗೆ ಪ್ರವೇಶ ಮಾಡ್ತಾರೆ, ವಿಧಾನಸೌಧದ ಒಳಗೆ ಪ್ರವೇಶ ಮಾಡ್ತಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಯಲಹಂಕ ವಿಶ್ವನಾಥ್ ಅವರು ಹೋಗಿ ಸಿಎಂ ಬಳಿ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಬನ್ನಿ ಮಾತನಾಡಿ ಅಂತ ಕರೀತಾರೆ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬೃಹತ್ ಆದಂತ ಕಾರು ರ್ಯಾಲಿಯೊಂದು ನಡೆದಿತ್ತು ಮೊನ್ನೆ ಧರ್ಮಸ್ಥಳಕ್ಕೆ, ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ. ಬಿಜೆಪಿ ಧರ್ಮಸ್ಥಳ ಕ್ಷೇತ್ರದ ತೇಜೋವಧೆ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನೋ ನೇರ ಆರೋಪವನ್ನ ಮಾಡ್ತಿದೆ. ಸರ್ಕಾರ ಮುಂಚೂಣಿಯಲ್ಲಿ ನಿಂತು ಮಾಡ್ತಿದೆ ಅನ್ನೋ ನೇರ ಆರೋಪವನ್ನ ಮಾಡ್ತಿದೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇದರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಯಾಕಂತಂದ್ರೆ ಈ ಬುರುಡೆ ಕೇಸನ್ನ ಮುನ್ನೆಲೆಗೆ ತರ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು, ಪ್ರಚಾರ ಮಾಡ್ತಾ ಇರೋದು ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಸಂಗಾತಿಗಳು. ಸಿದ್ದರಾಮಯ್ಯ ಅವರ ಎಡ ಬಲದಲ್ಲಿ ಗುರುತಿಸಿಕೊಂಡವರು ಬಹಳ ಜನ ಇದ್ದಾರೆ ಈ ಹೋರಾಟದಲ್ಲಿ. ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಥವಾ ಮಾಸ್ಕ್ ಮ್ಯಾನ್ ಪರವಾಗಿ ಮಾಡ್ತಾ ಇರುವಂತಹ ಹೋರಾಟದಲ್ಲಿ. ಸೊ ಸಿಎಂ ಏನು ಮಾತನಾಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದಾವೆ. ಸಿಎಂ ಇಲ್ಲಿಯವರೆಗೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ, ಮಾತನಾಡಿಲ್ಲ ಸಿಎಂ. ಹೋಮ್ ಮಿನಿಸ್ಟರ್ ಇವತ್ತು ವಿಧಾನಸಭೆಗೆ ಉತ್ತರ ಕೊಡ್ತಾರೆ ಅನ್ನುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೊತ್ತಲ್ಲೇ ಹೋಮ್ ಮಿನಿಸ್ಟರ್ ಆನ್ಸರ್ ಮಾಡಬಹುದು ತನಿಖಾ ಪ್ರಗತಿಯ ಬಗ್ಗೆ, ಏನಾಗಿದೆ ಈ ಕೇಸ್ನಲ್ಲಿ. ಈ ಮಧ್ಯೆ ಸರ್ಕಾರದಲ್ಲೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ 2 ವರ್ಗಗಳು, 2 ಟೀಮ್ಗಳು ಸೃಷ್ಟಿಯಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೊನ್ನೆ ಮಾತನಾಡುವಾಗ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿದರು. ಈ ಕಡೆಯಿಂದ ಬರ್ತಾ ಇರುವಂತ ಉತ್ತರಗಳು ಏನೂ ಇಲ್ಲ, ಉತ್ತರವೇ ಬರ್ತಾ ಇಲ್ಲ. 2 ಟೀಮುಗಳು, ಸಿದ್ದರಾಮಯ್ಯ ಟೀಮ್ ಮತ್ತು DK ಶಿವಕುಮಾರ್ ಟೀಮ್ ಅಂತ ವಿಭಜನೆಯಾಗಿದೆಯಾ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಸರ್ಕಾರದ ಒಳಗೆ? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ DK ಶಿವಕುಮಾರ್ ಟೀಮ್ನ ಶಾಸಕರೊಬ್ಬರು ಧರ್ಮಸ್ಥಳಕ್ಕೆ ನಾವು ರ್ಯಾಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಬಟ್ ಸಿದ್ದರಾಮಯ್ಯ ಟೀಮ್ನ ಶಾಸಕರು, ಸಚಿವರು ಯಾರು ಕೂಡ ಮಾತನಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ, ಧರ್ಮಸ್ಥಳದ ವಿರುದ್ಧ, ವೀರೇಂದ್ರ ಹೆಗಡೆ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳ ಹಿಂದೆ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಸಂಗಾತಿಗಳ ಪಾತ್ರವೂ ಕೂಡ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಗುರುತಿಸಿಕೊಂಡ ಮತ್ತು ಸಿದ್ದರಾಮಯ್ಯ ಲೈಕ್ ಮೈಂಡೆಡ್ ಪೀಪಲ್ ಅವರು ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಸಿಎಂ ಇಲ್ಲಿಯವರೆಗೆ ಈ ವಿಚಾರದಲ್ಲಿ ಮಾತನಾಡಿಲ್ಲ. SIT ರಚನೆಗೆ ಆದೇಶ ಕೊಟ್ಟಾಗಿದೆ, SIT ತನಿಖೆ ನಡೀತಾ ಇದೆ. ಈ ಮಧ್ಯೆ ಬಿಜೆಪಿ ನೇರ ಆರೋಪಗಳನ್ನು ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಇದರ ಹಿಂದೆ. ದೇವಸ್ಥಾನದ ಕೀರ್ತಿಗೆ ಕಳಂಕ ತರುವಂತ ಪ್ರಯತ್ನಗಳಾಗ್ತಾ ಇದೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಿಂದೆ ಬೇರೆ ಬೇರೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಲಾಯಿತು, ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಶನಿ ಶಿಂಗಣಾಪುರ ಟಾರ್ಗೆಟ್ ಮಾಡಿದ್ರು, ಶಬರಿಮಲೆ ಟಾರ್ಗೆಟ್ ಮಾಡಿದ್ರು, ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮ ವಿರೋಧಿ ಶಕ್ತಿಗಳು, ಹಿಂದೂ ವಿರೋಧಿ ಶಕ್ತಿಗಳು ಇದರ ಹಿಂದೆ ಇದ್ದಾವೆ ಅನ್ನೋದು ಬಿಜೆಪಿ ವಿಧಾನಸಭೆಯೊಳಗೆ ಮಾಡಿರುವಂತಹ ಆರೋಪ. ಬಹಳ ಜನ ಶಾಸಕರು ಮಾತನಾಡಿದ್ದಾರೆ. ಅದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇರಬಹುದು, ಅಶ್ವಥ್ ನಾರಾಯಣ ಇರಬಹುದು, ರಾಜಾಜಿನಗರದ ಸುರೇಶ್ ಕುಮಾರ್ ಇರಬಹುದು. ಇವರೆಲ್ಲರೂ ಕೂಡ ನೇರವಾಗಿ ಷಡ್ಯಂತ್ರದ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.